ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಆತನ ಕೃಪೆಯಿಂದಲೇ ನಾವು ದೇವರ ಸನ್ನಿಧಾನ ಸೇರಿ ಬರುವಂತೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ನಾವೀಗ ವಾಕ್ಯ ಧ್ಯಾನಕ್ಕೆ ಹೋಗೋಣ. ಇವತ್ತು ಒಂದು ಹೊಸ ವಿಚಾರವನ್ನ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಮಗೆ ಗೊತ್ತಿದೆ ನಾವು ಕ್ರೈಸ್ತರಾಗಿದ್ದೇವೆ. ಆದರೆ ಕ್ರೈಸ್ತರ ಎನ್ನುವಂತ ಪದ ಅದು ಇಲ್ಲಿ ಭಾರತ ದೇಶದಲ್ಲಾಗಲಿ ಹಾಸನ ಪಟ್ಟಣದಲ್ಲಾಗಲಿ ಉಂಟಾಗಿದಂತ ಪದವಲ್ಲ. ಸತ್ಯವೇದದಲ್ಲಿ ನಮಗೆ ಅದಕ್ಕೆ ವಿಚಾರವಾಗಿ ಒಂದು ಪುರಾವೆ ಇದೆ. ಕ್ರೈಸ್ತರು ಎಂಬಂತ ಆ ಒಂದು ಪದವನ್ನ ಶಿಷ್ಯರಿಗೆ ಅಥವಾ ಯೇಸುವನ್ನ ನಂಬುವವರಿಗೆ ಬಂತು. ಯಾವ ಸ್ಥಳದಲ್ಲಿ ಬಂತು? ಅಂತಿಯೋಕ್ಯ ಸಭೆಯಲ್ಲಿ. ಬೇರೆ ಯಾರಾದ್ರೂ ಉತ್ತರ ಇದೆಯಾ? ಆದಿ ಶಿಷ್ಯರು ಸುವಾರ್ತೆಯನ್ನು ಸಾರುವಾಗಲೇ ಅಪೊಸ್ತಲ ಕೃತ್ಯ 11-26 ವಚನದಲ್ಲಿ ನಾವು ಈ ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಅಂತಿಯೋಕ್ಯದಲ್ಲಿ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಬಂತು ಎಂದು ನಾವು ನೋಡ್ತಾ ಇದ್ದೇವೆ. ಅಲ್ಲಿಯ ತನಕ ಶಿಷ್ಯರನ್ನ ಈ ರೀತಿಯಲ್ಲಿ ಕರೀತಾ ಇದ್ರು. ಒಂದು ಕಡೆ ಶಿಷ್ಯರು ಎಂದು ಕರೀತಾ ಇದ್ರು, ಇನ್ನೊಂದು ಕಡೆ ಸಹೋದರರು ಎಂದು ಕರೀತಾ ಇದ್ರು, ಇನ್ನೊಂದು ಕಡೆ ವಿಶ್ವಾಸಿಗಳು ಎಂದು ಬರೆದುಕೊಳ್ಳೋದ್ರೆ ಬರೆದುಕೊಳ್ಳಬಹುದು. ಶಿಷ್ಯರು ಎಂದು ಕರೆಯಲ್ಪಟ್ಟದ್ದು ಅಪೊಸ್ತಲ ಕೃತ್ಯ 6-1 ವಚನ. ದೇವಜನರು ಎಂದು ಕರೆಯಲ್ಪಟ್ಟಿದ್ದು ಅಪೊಸ್ತಲ ಕೃತ್ಯ 9-13 ವಚನ. ಅದೇ ರೀತಿಯಲ್ಲಿ ಸಹೋದರರು ಎಂದು ಕರೆಯಲ್ಪಟ್ಟಿದ್ದು ಅಪೊಸ್ತಲ ಕೃತ್ಯ 9-30 ವಚನ. ಅದೇ ರೀತಿಯಲ್ಲಿ ವಿಶ್ವಾಸಿಗಳು ಎಂದು ಕರೆಯಲ್ಪಟ್ಟಿದ್ದು ಅಪೊಸ್ತಲ ಕೃತ್ಯ 10-45 ವಚನದಲ್ಲಿ ಕರೆಯಲ್ಪಟ್ಟಿದೆ ಎಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ಈ ಅಪೊಸ್ತಲ ಕೃತ್ಯ 11-26 ವಚನದಲ್ಲಿ ಈ ಬಾರ್ನವ ಮತ್ತು ಪೌಲರು ಅಂತಿಯೋಕ್ಯಕ್ಕೆ ಸೇವೆ ಮಾಡುವುದಕ್ಕೆ ಬಂದಾಗ ಆ ಅಂತಿಯೋಕ್ಯದ ವಿಶ್ವಾಸಿಗಳನ್ನ, ಅಂತಿಯೋಕ್ಯದ ಆ ಶಿಷ್ಯರನ್ನ ನೋಡಿ ಕ್ರೈಸ್ತರೆಂದು ಕರೆಯುತ್ತಾರೆ. ಈ ಕ್ರೈಸ್ತರೆಂದು ಕರೆಯುವುದಕ್ಕೆ ಏನ್ ಕಾರಣ ಅನ್ನೋದನ್ನ ಆ 26ನೇ ವಚನವನ್ನು ನೋಡುವಾಗ, ಅಪೊಸ್ತಲ ಕೃತ್ಯ 11ನೇ ಅಧ್ಯಾಯ 26ನೇ ವಚನವನ್ನು ಓದುವಾಗ, ಅವನನ್ನು ಕಂಡು ಅಂತಿಯೋಕ್ಯಕ್ಕೆ ಕರೆದುಕೊಂಡು ಬಂದನು. ಯಾರು ಕರೆದುಕೊಂಡು ಬಂದ್ರು? ಬಾರ್ನವನು ಪೌಲರನ್ನ ಕರೆದುಕೊಂಡು ಬಂದನು. ಆಮೇಲೆ ಅವರು ಪೂರ 1 ವರ್ಷ ಸಭೆಯವರ ಸಂಗಡ ಕೂಡಿದ್ದು ಎಂದು ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಗೊತ್ತಿಲ್ಲ ಅಲ್ಲಿಯ ತನಕ ಅವರು ಸಭೆಯಾಗಿ ಯೇಸು ಕ್ರಿಸ್ತನನ್ನ ಆರಾಧನೆ ಮಾಡ್ತಿದ್ರೋ ಅಥವಾ ಯೇಸು ಕ್ರಿಸ್ತನನ್ನ ಸಭೆಯಾಗಿ ಆರಾಧನೆ ಮಾಡುವುದರಲ್ಲಿ ವಿಶೇಷವಾದ ಆಸಕ್ತಿ ಇತ್ತೋ ಅಥವಾ ಒಗ್ಗಟ್ಟಾಗಿ ಏಕ ಮನಸ್ಸಿನಿಂದ ಆರಾಧನೆ ಮಾಡ್ತಾ ಇದ್ರು ಅಂದ್ರೆ ನಮಗೆ ಅದರಲ್ಲಿ ತಿಳಿಯಲ್ಪಟ್ಟಿಲ್ಲ. ಆದ್ರೆ ಈ ಪೌಲ ಮತ್ತು ಬಾರ್ನಬರು ಆ ಅಂತ್ಯೋಕ್ಯಕ್ಕೆ ಹೋದಾಗ ಅವರು ಸಭೆಯಾಗಿ 1 ವರ್ಷ ಆರಾಧನೆ ಮಾಡ್ತಾರಂತೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾವು ಎಲ್ಲರೂ ಕೂಡ ಇಲ್ಲಿ ಕುಳಿತಿದ್ದೇವೆ. ನಾವು ಅನೇಕ ಜನರು ಸಭೆಯ ಬಗ್ಗೆ ಒಂದು ವಿಶೇಷವಾದ ಪ್ರಾಮುಖ್ಯತೆ, ಸಭೆಯ ಬಗ್ಗೆ ವಿಶೇಷವಾದ ಒಂದು ವೈರಾಗ್ಯ, ಸಭೆಯ ವಿಚಾರವಾಗಿ ವಿಶೇಷದ ಒಂದು ಪ್ರಾಮುಖ್ಯತೆ ನಾವು ಹಿಡ್ಕೊಂಡವರು ಆಗಿದ್ದೇವೆ. ಇವತ್ತಿನ ದಿವಸ ಸಭೆಗೆ ಸೇರುವವರ ವಿಚಾರವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಅಂತ್ಯೋಕ್ಯದಲ್ಲಿ ಯಾವ ಒಂದು ಗುಂಪನ್ನ ಕ್ರೈಸ್ತರು ಎಂದು ಕರೆಯಬೇಕಾದ್ರೆ ಅವರಲ್ಲಿದ್ದಂತ ಕ್ವಾಲಿಟಿ, ಮೊದಲನೇ ಕ್ವಾಲಿಟಿ ಯಾವುದನ್ನು ನೋಡುವಾಗ ಅವರು ಸಭೆಯಾಗಿ ಯೇಸು ಕ್ರಿಸ್ತನನ್ನ ಆರಾಧನೆ ಮಾಡ್ತಾ ಇದ್ರು. ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಸಭೆಯಾಗಿ ಕರ್ತನನ್ನ ಆರಾಧನೆ ಮಾಡ್ತಿದ್ದಾರೆ. ಅನೇಕ ಜನರು ಸಭೆಯಾಗಿ ಕರ್ತನನ್ನ ಆರಾಧನೆ ಮಾಡ್ತಾ ಇಲ್ಲ. ಅವರಿಗೆ ಸಭೆಯಾಗಿ ಕೂಡುವುದಕ್ಕೆ, ಆರಾಧನೆ ಮಾಡುವುದಕ್ಕೆ ಕೆಲಸ ಇಲ್ದಿರುವಂತ ಸಮಯ ಸಭೆಯಾಗಿ ಕೂಡುವಂತ ಸಮಯ, ಅಥವಾ ಕರ್ತನ ಮೇಜಿನ ಆರಾಧನೆ ಸಭೆಯಾಗಿ ಕೂಡುವಂತಹ ಸಮಯ, ಅಥವಾ ಯಾವುದೇ ರೀತಿಯ ಒಂದು ಅರ್ಜೆನ್ಸಿ ಅಥವಾ ಬೇರೆ ಯಾವುದೇ ಕೆಲಸಗಳು ಬರಲಿಲ್ಲ ಅಂತಂದ್ರೆ ಸಭೆಯಾಗಿ ಕೂಡುವಂತ ಸಮಯ. ಇವತ್ತಿನ ದಿವಸ ನಮ್ಮ ಆಲೋಚನೆಗಳು ಬದಲಾವಣೆ ಆಗಬೇಕು. ಬರೀ ಅಂತ್ಯೋಕ್ಯದಲ್ಲಿ ನಮ್ಮನ್ನ ನಾವು ಕ್ರೈಸ್ತರೆಂದು ನಾವು ಕರೀತಿದಿರೋ ಎನ್ನುವುದಾದರೆ ಕರ್ತನ ಹೇಳ್ತಾ ಇದ್ದಾನೆ, ಆ ವಾಕ್ಯಗಳು ನಮಗೆ ಈ ರೀತಿಯಲ್ಲಿ ಹೇಳ್ತಾ ಇದೆ, ಅವರು ಪೂರಾ 1 ವರ್ಷ ಸಭೆಯಾಗಿ ಕೂಡ ಬಂದಿರೋದು. ಒಂದು ವೇಳೆ ನಾವು ಸಭೆಯಾಗಿ ಕರ್ತನನ್ನ ಆರಾಧನೆ ಮಾಡ್ತಾ ಇಲ್ಲ ಎನ್ನುವುದಾದರೆ ಕರ್ತನ ನಾವು ಯಾವುದೇ ರೀತಿಯಲ್ಲಿ ನಮ್ಮ ಮೇಲೆ ಟೈಟಲ್ ಅನ್ನ ಕ್ರೈಸ್ತರೆಂದು ಇಟ್ಟುಕೊಳ್ಳುವುದರಲ್ಲಿ ಸಾಧ್ಯವಿಲ್ಲ. ಕ್ರೈಸ್ತರೆಂದು ಕರೆಯೋರು ಅವರು ಸಭೆಯಾಗಿ ಕೂತುಕೊಂಡು ಕರ್ತನನ್ನ ಆರಾಧನೆ ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಸಭೆಯಾಗಿ ಕೂಡಿ ಆರಾಧನೆ ಮಾಡುವವರನ್ನ ಕರ್ತನ ಅನುಭವ ಮಾಡೋಣ. ಯಾಕಂದ್ರೆ ನೋಡ್ರಿ,
ಈ ಒಂದು ಸಭೆ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಶಿಷ್ಯರೆಲ್ಲರೂ 120 ಮಂದಿ ಮಾರ್ಕನ ಕೋಣೆಯಲ್ಲಿ ಕುಳಿತುಕೊಂಡು ಸಭೆಯಾಗಿ ಆರಾಧನೆ ಮಾಡಿದಾಗಲೇ ಪರಿಶುದ್ಧಾತ್ಮನ ಅಭಿಷೇಕ ಅವರ ಮೇಲೆ ಪ್ರಬಲವಾಗಿ ಉಂಟಾಯಿತು. ಬಿರುಗಾಳಿ ಬೀಸಲ್ಪಡಿತು, ಆ ಭೂಮಿಯು ನಡುಗಿತು. ಅಲ್ಲಿ ಪರಿಶುದ್ಧಾತ್ಮನ ಆ ಒಂದು ಅಗ್ನಿಯ ನಾಲಿಗೆಗಳು ಬಂದು ಅವರ ಮೇಲೆ ಕೂತವೆಂದು ನಾವು ನೋಡುತ್ತೇವೆ. ಇವತ್ತಿನ ದಿವಸ ಸಭೆಗಳ ಒಳಗಡೆ ಕರ್ತನು ಆ ಅಗ್ನಿಯ ನಾಲಿಗೆಗಳನ್ನ, ಅಗ್ನಿಯ ಅಭಿಷೇಕವನ್ನ ಕರ್ತನು ಸುರಿಸುವುದಾಗಲಿ. ಸಭೆಗೆ ಬರುವುದಕ್ಕೆ ನಮಗೆ ಕೆಲಸ ಕಾರ್ಯಗಳಿದ್ದರೆ ಮಾತ್ರ ಸಭೆ ಬರುವಂತ ಕಾರ್ಯಕ್ರಮ ಆಗಬಾರದು. ಸಭೆ ಬರುವುದು ನೀವು ಖಂಡಿತವಾಗಿಯೂ ಬರಲೇಬೇಕೆಂಬ ನಿರ್ಬಂಧ ನಿಮ್ಮ ಮೇಲಿದೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಸಭೆಗೆ ಬರುವುದಕ್ಕೆ ನಾವು ಅವಕಾಶಗಳನ್ನ ಮಾಡಿ ನಾವು ಅದಕ್ಕೋಸ್ಕರವಾಗಿ ಬರುವಂತವರು ಆಗಬೇಕು. ಹಲ್ಲೆಲೂಯ. ಯಾಕೆಂದ್ರೆ ಅಂತವರಾಗಿದ್ದರೆ ಮಾತ್ರವೇ ನಮ್ಮನ್ನು ನಾವು ಕ್ರೈಸ್ತರೆಂದು ಕರೆಯಲು ಸಾಧ್ಯ. ಇಲ್ಲದೆ ಹೋದ್ರೆ ನಮಗೆ ಕ್ರೈಸ್ತರೆಂಬ ಟೈಟಲ್ ಇಲ್ಲ ಅಂದ್ರೆ, ಯಾಕೆಂದ್ರೆ ಅಲ್ಲಿರುವಂತಹ ಜನರನ್ನ ಕ್ರೈಸ್ತರೆಂದು ಕರೆದ್ರು. ಯಾಕೆಂದ್ರೆ ಅವರು ಸಭೆಯಾಗಿ ಕರ್ತನನ್ನ ಆರಾಧನೆ ಮಾಡುವವರಾಗಿದ್ರು. ಇವತ್ತಿನ ದಿವಸ ನಾವು ಸಭೆಗೆ ಕಂಪಲ್ಸರಿಯಾಗಿ ತಿಂಗಳಲ್ಲಿ ಇರುವಂತಹ 4 ವಾರಗಳಲ್ಲಿ ಬರುವವರಾಗಿದ್ದೇವೆ. ಅವರು ನಾವು ಇನ್ನೊಬ್ಬರಿಗೆ ಹೇಳಬೇಕಾಗಿದೆ, ನೀವು ಸಭೆಗೆ ಆರಾಧನೆ ಮಾಡುವುದಕ್ಕೆ ಅವಕಾಶವನ್ನು ಹುಡುಕೊಂಡು ಬನ್ನಿರಿ, ಅವಕಾಶವನ್ನ ಮಾಡಿಕೊಂಡು ಬರ್ರಿ. ಸಭೆಗೆ ಆರಾಧನೆ ಮಾಡುವುದಕ್ಕೆ ನೀವು ಪ್ರಾರ್ಥನೆ ಮಾಡುವ ಕರ್ತನೆ, ಈ ಒಂದು ತಿಂಗಳಲ್ಲಿ ನನಗೆ 1 ಬಾರಿ ಆದರೂ ಕರ್ತನೆ ನನಗೆ ಸಭೆಗೆ ಬರುವುದಕ್ಕೆ ಅವಕಾಶ ಮಾಡಿಕೊಡು. ಕರ್ತನೆ ನಿನ್ನ ಸಾನ್ನಿಧ್ಯ ನನ್ನನ್ನು ನಡೆಸುವುದಾಗಲಿ. ಕರ್ತನೆ ಅವಕಾಶಗಳು, ಬಾಗಿಲುಗಳು ತೆರೆಯುವುದಾಗಲಿ. ಯಾಕಂದ್ರೆ ಕರ್ತನೆ ಸಭೆಗೆ ನಾನು ಯಾವಾಗಲೂ ಬಂದು ಸೇರೋದಲ್ಲ. ಕರ್ತನೆ ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆಯನ್ನು ಅನುಭವ ಮಾಡುವುದಕ್ಕೆ, ಸಭೆಯಾಗಿ ಆರಾಧನೆ ಮಾಡುವುದಕ್ಕೆ ಕರ್ತನೆ ನಾನು ಬರುವ ಹಾಗೆ. ಅನೇಕ ಬಾರಿ ನಾವು ನೋಡ್ತೇವೆ, ಸಭೆಗೆ ಬರುವಂತ ಕಾರ್ಯಕ್ರಮ ನೋಡುವಾಗ ಬೇರೆಲ್ಲ ಕಾರ್ಯಗಳಿದ್ರೆ ಮಾತ್ರವೇ ನಾವು ಸಭೆಗೆ ಬರುತ್ತೇವೆ. ಬೇರೆ ಎಲ್ಲ ಇರುವ ಕಾರ್ಯಗಳಿದ್ರೆ ಸಭೆಗೆ ಬರೋದಲ್ಲ. ಸಭೆಗೆ ಬರುವಂತ ಒಂದೇ ಕಾರಣ ಇಟ್ಟುಕೊಂಡು ನಾವು ದೇವರ ಸನ್ನಿಧ್ಯದಲ್ಲಿ ಬರಬೇಕು. ಅದು ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಹಲ್ಲೆಲೂಯ. ಎಷ್ಟು ತ್ಯಾಗಗಳನ್ನ ಮಾಡಿದ್ರೂ ಪರವಾಗಿಲ್ಲ. ನಾವು ಆ ಒಂದು ತವಕದಿಂದ ಬರುವುದಾದ್ರೆ ಕರ್ತನು, ನಾವು ಸಭೆಯನ್ನ ಕಟ್ಟೋದಾದ್ರೆ ಕರ್ತನು ನಮ್ಮ ಕುಟುಂಬವನ್ನ ಕಟ್ಟುವಾತನಾಗಿದ್ದಾನೆ. ಹಲ್ಲೆಲೂಯ. ಯಾಕೆಂದ್ರೆ ದಾವೀದನು ಆತನು ಒಂದೇ ಒಂದು ಬಾರಿ ತನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ದು, ದೇವ ದರ್ಶನದ ಗುಡಾರದಲ್ಲಿದೆ, ಬಟ್ಟೆಗಳಲ್ಲಿ ಉಂಟು ಮಾಡಿದ ಒಂದು ಗುಡಾರದಲ್ಲಿದೆ, ಅದಕ್ಕೊಂದು ಒಂದು ದೇವಾಲಯವನ್ನ ಕಟ್ಟಬೇಕು ಎಂದು ಆಲೋಚನೆ ಮಾಡಿದಾಗ ದೇವರೇ ಹೇಳಿದ್ದಾರೆ, ನಾನು ನಿನ್ನ ಮನೆಯನ್ನ ಕಟ್ಟುತ್ತೇನೆ. ಹಲ್ಲೆಲೂಯ. ನೀನು ದೇವರ ಮನೆಯನ್ನ ಕಟ್ಟುವುದಕ್ಕೆ ನೀನು ಮುಂದಾಗೋದಾದ್ರೆ, ದೇವರ ರಾಜ್ಯವನ್ನ ಕಟ್ಟುವುದಕ್ಕೆ ಮುಂದಾಗೋದಾದ್ರೆ, ದೇವರ ಪ್ರಸನ್ನತೆಯ ಮಧ್ಯದಲ್ಲಿ ಆರಾಧನೆ ಮಾಡುವುದಕ್ಕೆ ನೀನು ಇಳಿದು ಬರೋದಾದ್ರೆ, ನೀನು ಅದಕ್ಕೋಸ್ಕರವಾಗಿ ರಿಸ್ಕ್ ತಗೊಳ್ಳೋದಾದ್ರೆ, ನೀನು ಏನು ಬೇಕಾದ್ರೂ ನಾನು ಮಾಡ್ತೇನೆ ಅನ್ನೋದನ್ನ ತೆಗೆದುಕೊಳ್ಳೋದಾದ್ರೆ, ಕರ್ತನು ದೊಡ್ಡ ಕಾರ್ಯವನ್ನ ನಿಮ್ಮ ಕುಟುಂಬಗಳಲ್ಲಿ ಮಾಡುವಾತನಾಗಿದ್ದಾನೆ. ಕೇವಲ ಸಭೆಯನ್ನ ಕಟ್ಟುವವರು ಎಂದಿಗೂ ಕೂಡ ಅವರು ಸೋತ ಹೋಗೋದಿಲ್ಲ. ಕರ್ತನ ಅವರ ಕುಟುಂಬವನ್ನ ಕಟ್ಟುವಾದನೆ. ಯಾಕೆಂದ್ರೆ ಕರ್ತನ ಸನ್ನಿಧಿಯಲ್ಲಿ ಪೇತ್ರನು ಈ ರೀತಿಯಲ್ಲಿ ಬರೀತಾ ಇದ್ದಾನೆ. ಇಬ್ರಿಯ ಬರೆದ ಪತ್ರಿಕೆ 10ನೇ ಅಧ್ಯಾಯ 25ನೇ ವಚನ. ಪೌಲನು ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಇಬ್ರಿಯ ಬರೆದ ಪತ್ರಿಕೆ 10ನೇ ಅಧ್ಯಾಯ 25ನೇ ವಚನ, ಸಭೆಯಾಗಿ ಕೂಡಿಕೊಳ್ಳುವುದನ್ನ ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಹಲ್ಲೆಲೂಯ. ಇವತ್ತಿನ ದಿವಸ ಕೇವಲ ನಾವು ಎಚ್ಚರವನ್ನು ನಾವು ತೆಗೆದುಕೊಳ್ಳೋದು ಮಾತ್ರವಲ್ಲ, ಸಭೆಯಾಗಿ ಕೂಡಿ ಬರೋದು ಯಾರಾದ್ರೂ ಬಿಟ್ಟು ಬಿಡೋದಾದ್ರೆ, ಆಬ್ಸೆಂಟ್ ಆಗ್ತಿರೋದಾದ್ರೆ, ಅಥವಾ ಅವರಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡು ಹೇಳುತ್ತಿರೋದಾದ್ರೆ ಅವರಿಗೆ ಈ ರೀತಿಯಲ್ಲಿ ಹೇಳ, ನೀವು ಸಭೆಯಾಗಿ ಕೂಡಿ ಬನ್ನಿರಿ. ಯಾಕೆಂದ್ರೆ ಸಭೆಯಾಗಿ ಕೂಡಿ ಬರೋದು ಆಪ್ಷನಲ್ ಅಲ್ಲ. ಯಾಕೆಂದ್ರೆ ಅನೇಕ ಜನರು ನೋಡ್ರಿ, ಸಭೆಯ ಹತ್ತಿರ ಬರೋದಕ್ಕೋಸ್ಕರವಾಗಿ, ಸಭೆಗೆ ಕೂಡಿ ಬರೋದಕ್ಕೋಸ್ಕರವಾಗಿ ತಮ್ಮ ಎಲ್ಲರನ್ನ ತ್ಯಜಿಸಿ, ತಮ್ಮ ಮನೆಯವರನ್ನ ತ್ಯಜಿಸಿ ಬಂದವರಿದ್ದಾರೆ. ಅದಕ್ಕೆ ಅನೇಕ ಒಂದು ಶ್ರಮಗಳನ್ನ, ಅನೇಕ ಚಾಲೆಂಜ್ಗಳನ್ನ ಎದುರಿಸುವವರಿದ್ದಾರೆ. ಹಾಗಾದ್ರೆ ಅವರೆಲ್ಲರ ಚಾಲೆಂಜ್ಗಳಲ್ಲಿ ಎದುರಿಸಿ ಕರ್ತನು ಆಶೀರ್ವಾದ ಮಾಡಿರೋದಾದ್ರೆ ಇವತ್ತಿನ ದಿವಸ ನಾವೇನ್ ಮಾಡಬೇಕಾಗಿದೆ? ಹಲ್ಲೆಲೂಯ. ಇಲ್ಲಿ ನಾವು ಸಭೆಗೆ ಬರುವಾಗ ನಮ್ಮ ತಂದೆ ಬರ್ತಾ ಇಲ್ಲ, ನಮ್ಮ ಮಗ ಬರ್ತಾ ಇಲ್ಲ, ಅಮ್ಮ ಬರ್ತಾ ಇಲ್ಲ ಅಂತ ಅನ್ಕೊಂಡು ಹೇಳಿದ್ರೆ, ನೀನು ಬರಬೇಕು ಅಂತ ಕರ್ತನು ಹೇಳ್ತಾ ಇದ್ದಾನೆ. ಅಲ್ಲಿ ನೀನ್ ಯಾವಾಗ ಕಾಲಿಡ್ತೀಯೋ ಸಭೆ ಬರೋದಕ್ಕೆ, ಕರ್ತನು ಆವಾಗಲೇ ನಿನ್ನ ಕುಟುಂಬವನ್ನ ಕರ್ತನು ಹಿಡಿಯುವಾತನಾಗಿದೆ. ಹಲ್ಲೆಲೂಯ. ನಾನು ಯೆಹೋಶುವನು ಹೇಳ್ತೇನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸು. ಮೊದಲು ನಾನು ಯೆಹೋವನ್ನ ಸೇವಿಸುವವನಾಗಿರುವುದಾದ್ರೆ ನನ್ನ ಮನೆಯವರು ಕೂಡ ಯೆಹೋವನನ್ನ ಸೇವಿಸುವುದಕ್ಕೆ ಮುಂದಾಗ್ತಾರೆ. ನಾನು ಸೇವಿಸುವುದಕ್ಕೆ ನಾನು ಮುಂದಾಗ್ಲಿಲ್ಲ, ರಿಸ್ಕ್ ತಗೊಳ್ಳಿಲ್ಲ, ನಾನು ಯಾವುದೇ ರೀತಿಯ ಶ್ರಮವನ್ನ ಪಡಲಿಲ್ಲ, ಯಾವ ತ್ಯಾಗವನ್ನ ಮಾಡುವುದಕ್ಕೆ ಸಿದ್ಧನಾಗ್ಲಿಲ್ಲ, ಆವಾಗ ನನ್ನ ಮನೆಯವರು ಕೂಡ ಯೆಹೋವನನ್ನ ಸೇವಿಸೋದಿಲ್ಲ.
ಅದಕ್ಕೋಸ್ಕರವಾಗಿ ಯೆಹೋಶುವನು ಹೇಳುದಂತ ವಾಕ್ಯವನ್ನು ನಾವು ಎಲ್ಲಿ ಬೇಕಾದ್ರೂ ಹೇಳ್ತೇವೆ ಅಂದ್ರೆ, ನಾನು ನನ್ನ ಮನೆಯವರಿಗೆ ನಾನು ಮೊದಲನೇದಾಗಿ ಕರ್ತನನ್ನ ಆರಾಧನೆ ಮಾಡಬೇಕು. ಆದ್ರೆ ಅದೇ ವಾಕ್ಯ ಇಬ್ರಿಯ ಬರೆದ ಪತ್ರಿಕೆ 10:25 ವಚನ ಮುಂದೆ ನೋಡ್ತೇವೆ, ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಹಲ್ಲೆಲೂಯಾ. ಕರ್ತನ ಸಮಕ್ಷ ಏನಂತ ಪ್ರತ್ಯಕ್ಷ ದಿನ ಹತ್ರ ಬರ್ತಾ ಇದೆ ಅಂತೆ, ಬಹಳ ಹತ್ತಿರವಾಗ್ತಾ ಇದೆ. ಕರ್ತನು ಅಲ್ಲಿ ನಮ್ಮ ಕುಟುಂಬಗಳು ರಕ್ಷಣೆ ಆಗಬೇಕು, ನಮ್ಮ ಒಂದು ಎಲ್ಲರೂ ಕೂಡ ಕರ್ತನ ಸನ್ನಿಧಿಗೆ ಬರಬೇಕು ಅಂತಾದ್ರೆ ನಾವು ಕರ್ತನ ಸನ್ನಿಧಿಗೋಸ್ಕರವಾಗಿ ನಾವು ರಿಸ್ಕ್ ತಗೊಳ್ಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಮೊದಲನೇ ಪಾಯಿಂಟ್ ಆಯ್ತು. ಎರಡನೇ ಪಾಯಿಂಟ್ ಅನ್ನು ನೋಡೋಣ. ಆಮೇಲೆ ಅವರು ಪೂರಾ 1 ವರ್ಷ ಸಭೆಯವರ ಸಂಗಡ ಕೂಡಿದ್ದು ಬಹು ಜನರಿಗೆ ಉಪದೇಶ ಮಾಡಿದರು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ದೇವರ ವಾಕ್ಯವನ್ನ ಸಾರುವುದರ ವಿಚಾರವಾಗಿ, ಉಪದೇಶ ಮಾಡುವುದರ ವಿಚಾರವಾಗಿ ಬರೆಯಲ್ಪಟ್ಟಿದೆ. ಕರ್ತನ ಸನ್ನಿಧಾನ ನಮ್ಮನ್ನು ನಾವು ಕೇಳಿಕೊಳ್ಳೋಣ. ಇವತ್ತಿನ ದಿವಸ ನಮ್ಮ ಬಾಯಿಯ ಮುಖಾಂತರವಾಗಿ ನಾವು ಎಷ್ಟು ಜನರಿಗೆ ಸುವಾರ್ತೆಯನ್ನು ಸಾರ್ತಾ ಇದ್ದೇವೆ, ಯೇಸುವಿನ ನಾಮವನ್ನ ಪರಿಚಯ ಮಾಡ್ತಾ ಇದ್ದೇವೆ. ನಾವು ಕ್ರೈಸ್ತರಿಂದ ನಮ್ಮನ್ನ ಕರೆದುಕೊಳ್ತಾ ಇದ್ದೇವೆ, ಹೌದು, ನಾವು ಸಭೆಗೆ ಬಂದು ಕೂಡ್ತಾ ಇದ್ದೇವೆ. ಆದ್ರೆ ಎರಡನೇ ಕಂಡೀಷನ್ ಅಲ್ಲಿ ನಾವು ಅದನ್ನ ಮಾಡ್ತಾ ಇದ್ದೇವಾ ಅನ್ನೋದನ್ನ ಇವತ್ತಿನ ದಿವಸ ನಾವು ನಮ್ಮನ್ನ ಪರೀಕ್ಷಿಸಬೇಕು. ಯಾಕೆ ಸುವಾರ್ತೆ ಸಾರೋದು ಕಷ್ಟನ ಅನ್ನುವ ಪ್ರಶ್ನೆ ಬರುತ್ತೆ. ಸುವಾರ್ತೆಯನ್ನು ಹೇಳೋದು ಕಷ್ಟನ? ಸುವಾರ್ತೆ ಹೇಳಿದ್ರೆ ಹೇಳಿದ ಕೂಡಲೇ, ಯೇಸುವಿನ ನಾಮ ಹೇಳಿದ ಕೂಡಲೇ ಯಾರಾದ್ರೂ ಹೊಡೆದು ಬಡ್ದು ಮಾಡ್ತಾರ? ಅಥವಾ ಯೇಸುವಿನ ನಾಮ ಹೇಳಿದ ಕೂಡಲೇ ಯಾರಾದ್ರೂ ನಮ್ಮನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರ? ಯೇಸುವಿನ ನಾಮ ಹೇಳಿದ ಕೂಡಲೇ ನಮ್ಮ ಕತ್ತನ್ನ ಕೊಯ್ತಾರ? ಆ ರೀತಿಯ ಪರಿಸ್ಥಿತಿ ಇದೆಯಾ ನಮ್ಮ ಒಂದು ದೇಶದಲ್ಲಿ? ಆ ರೀತಿಯ ಪರಿಸ್ಥಿತಿ ಇಲ್ಲ. ಆದ್ರೆ ನಾವು ಹೇಳುವಂತ ರೀತಿ ಅವರನ್ನ ಸ್ಪರ್ಶಿಸುವಂತಿರಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರೀಸೆಂಟ್ಲಿ ನನ್ನ ಜೀವಿತದಲ್ಲಿ ನಡೆದಂತ ವಿಚಾರವನ್ನು ಹೇಳಿದೆ. ನಾನು ಈ ಮಗುವಿನ ಸ್ಕ್ಯಾನಿಂಗ್ ಅಂತ ಅನ್ಕೊಂಡು ಹೋಗಿದ್ದೆ. ಅದು ನನ್ನ ಮಗಳು ಹುಟ್ಟಿದಂತ ದಿವಸ ಆಗಿತ್ತು. ಆ ದಿವಸ ನಾನು ಹೋದಂತ ಸಮಯದಲ್ಲಿ ಬೆಳಗಿನ ಜಾವದಲ್ಲಿ ನಾನು ಟೋಕನ್ ತಗೊಳಕ್ಕೆ ಅಂತ ಕೂತಿರುವಂತ ಸಮಯ ನನ್ನ ಪಕ್ಕದಲ್ಲಿ ಒಬ್ರು ಲೇಡಿ ಕೂತಿದ್ರು. ಪಾಪ ಅವರಿಗೆ ಸ್ವಲ್ಪ ಒಂದು 30-35 ಆಸ್ಪಾಸಿನ ವಯಸ್ಸು. ಅವ್ರು ಇನ್ನೂ ಮಕ್ಕಳಾಗಿಲ್ಲ, 9 ವರ್ಷ ಆಗಿದೆ ಅಂತ ಅನ್ಕೊಂಡವರು ನನ್ನ ಹತ್ರ ಸಮಸ್ಯೆಯನ್ನು ಹಂಚಿಕೊಂಡ್ರು. ನೀವು ಎಲ್ಲಿಂದ ಬರೋದು, ಟೋಕನ್ ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಇವರೆಲ್ಲ ಟೋಕನ್ ಕೊಡ್ತಾರೆ ಮತ್ತು ಹೇಗೆ ಏನು ಅಂತ ಅನ್ಕೊಂಡೆಲ್ಲ ವಿಚಾರಿಸಿದ್ರು. ಇಷ್ಟೇ ಹೇಳೋದು ಕೂಡ ಅವ್ರು ಯಾವಾಗ 9 ವರ್ಷ ಆಯ್ತು ಅಂತ ಅನ್ಕೊಂಡು ಹೇಳಿದ್ರು, ಅಷ್ಟರಲ್ಲೇ ನನಗೆ ಅಲ್ಲೇ ಹಿಡಿದ್ಬಿಟ್ಟೆ. ನಾನೇನ್ ಮಾಡಿದೆ, ನಮ್ಮದು ಮದುವೆ ಆಗಿ ಕೂಡ 11 ವರ್ಷ ಆಯ್ತು. ನಾವು ಚರ್ಚಲ್ಲೆಲ್ಲ ಪ್ರಾರ್ಥನೆ ಮಾಡಿದ್ವಿ. ನಾನು ಯಾವುದೇ ಚರ್ಚ್ ಪಾಸ್ಟ್, ನಾನು ಸೇವಕ, ನಾನು ವಿಶ್ವಾಸಿ ಅಂತ ಅನ್ಕೊಂಡು ಏನು ಹೇಳಿಲ್ಲ. ಅವ್ರಿಗೆ ಏನು ಹೇಳಿದೆ, ನಾವು ಚರ್ಚಲ್ಲಿ ಪ್ರಾರ್ಥನೆ ಮಾಡಿಸಿದ್ವಿ, ನಮಗೆ ಮಗು ಆಯ್ತು ಅಂತ ಅನ್ಕೊಂಡು ಹೇಳಿದೆ. ಹೌದಾ ಪ್ರಭು, ಆಯ್ತಾ? ಹೌದು, ಒಳ್ಳೇದಾಯ್ತು ಬಿಡಿ, ಒಳ್ಳೇದಾಗ್ಲಿ ಅಂತ ಅನ್ಕೊಂಡು ಹೇಳಿದ್ರು. ಆದ್ರೆ ನಂತರ ಅವರು ಮತ್ತೆ ಮುಂದುವರಿಸೋದಕ್ಕೆ ಮನಸ್ಸು ಮಾಡಲಿಲ್ಲ ಮಾತನ್ನ. ಆದ್ರೆ ನನ್ನ ತಾತ್ಪರ್ಯ ಏನಂತಂದ್ರೆ, ಸಭೆಯಲ್ಲಿ ಯೇಸು ಕ್ರಿಸ್ತನ ಮುಖಾಂತರವಾಗಿ ಪ್ರಾರ್ಥನೆ ಮಾಡಿದರ ಮುಖಾಂತರವಾಗಿ ದೇವರು ಒಂದು ಶಿಶುವನ್ನು ಕೊಟ್ಟನು ಎನ್ನುವುದನ್ನು ಅವರ ಮನಸ್ಸಿಗೆ ನಾನು ಹಾಕಬೇಕಿತ್ತು. ಹಲ್ಲೆಲೂಯಾ. ನೋಡ್ರಿ ಪ್ರಿಯರೇ, ಕರ್ತನ ಸನ್ನಿಧಾನದಲ್ಲಿ ನಾವು ನಿಮ್ಮ ದೇವರುಗಳು ಕೆಟ್ಟವರು, ನಮ್ಮ ದೇವರು ಒಬ್ಬನೇ ಒಳ್ಳೆಯವನು ಅಂತ ಅನ್ಕೊಂಡು ಹೇಳುವುದು ಸುವಾರ್ತೆ ಅಲ್ಲ. ಸುವಾರ್ತೆ ಅನ್ನೋದೇನಂದ್ರೆ, ನಮ್ಮ ದೇವರು ಸರ್ವಶಕ್ತನಾದ ದೇವರಾಗಿದೆ, ನಮ್ಮ ದೇವರು ಸೃಷ್ಟಿಕರ್ತನಾದ ದೇವರೇ, ನಮ್ಮ ದೇವರು ಅದ್ಭುತಗಳ ದೇವರಾಗಿದ್ದಾನೆ, ನಮ್ಮ ದೇವರು ಬಿಡುಗಡೆ ಕೊಡುವ ದೇವರಾಗಿದ್ದಾನೆ, ನಮ್ಮ ದೇವರು ಮಹತ್ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾನೆ, ನಮ್ಮ ದೇವರು ಅನೇಕ ಕಾರ್ಯಗಳನ್ನ ಮಾಡುವ ದೇವರಾಗಿದ್ದಾನೆ. ನಾವು ಯಾವಾಗ ಹೇಳುತ್ತೇವೋ ಯಾರು ಕೂಡ ಅದನ್ನು ತಿರಸ್ಕಾರ ಮಾಡೋದಿಲ್ಲ, ಯಾರು ಕೂಡ ತೂಚಿಯಿಂದ ಒಗೆಯೋದಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇದು ಮೊದಲನೇ ಸಾಕ್ಷಿ. ಎರಡನೇ ಸಾಕ್ಷಿ ನೋಡುವಾಗ, ನಮ್ಮ ಒಂದು ಹಾಸ್ಪಿಟಲ್ಗೆ ಹೋದಂತ ಸಂದರ್ಭದಲ್ಲಿ ನಮ್ಮ ರೂಮ್ ಅನ್ನು ಕ್ಲೀನ್ ಮಾಡ್ತಿದ್ರು ಒಬ್ರು ಆಯಾ ತುಂಬಾ ನಮ್ಮನ್ನ ನೋಡ್ತಾ ಇದ್ರು, ಅಬ್ಸರ್ವೇಷನ್ ಮಾಡ್ತಾ ಇದ್ರು. ಅವಾಗ ಗಿರಿಜಾಂಟಿ ಹತ್ರನೂ ಅವರು ಮಾತಾಡಿದ್ದಾರೆ. ಏನಂತಂದ್ರೆ, ನೀವು ಈ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡಿದ್ದಾರೆ. ಅವಾಗ ಗಿರಿಜಾಂಟಿ ಹೇಳಿದ್ರು, ವಾಕ್ಯ ಹೇಳಿದಾಗ ಮತ್ತೆ ನನಗೆ ಸಿಕ್ಕಿದಾಗ ನನ್ನ ಸಂದರ್ಭದಲ್ಲಿ ಅವರು ಕ್ರಿಸ್ತನ ವಿಚಾರವಾಗಿ ಅವರು, ನಿಮ್ಮ ಹಾಡುಗಳು ಚಂದ, ನಾವು ಹಾಡುಗಳು ಕೇಳಿಸ್ಕೊಂಡಿದ್ದೀನಿ. ಅದೇ ರೀತಿಯಲ್ಲಿ ನಾನು ಅದಕ್ಕೆ ಹೇಳಿದೆ, ಒಂದ್ಸರಿ ಬಂದು ಸಭೆಯಲ್ಲಿ ಕೂತ್ಕೊಂಡು ಆರಾಧನೆಯನ್ನ ನೋಡ್ರಿ, ಆರಾಧನೆಯನ್ನ ಕೇಳ್ರಿ, ದೇವ್ರು ನಿಮ್ಮನ್ನ ಆಶೀರ್ವದಿಸಿ ಎಲ್ಲ ಸಮಸ್ಯೆಯಿಂದ, ಪ್ರಾಬ್ಲಮ್ಸ್ ಇಂದ ಬಿಡುಗಡೆ ಮಾಡ್ತಾನೆ ತಂದ್ಕೊಂಡು ಹೇಳಿದಾಗ, ಆಯ್ತು ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ರು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ ಪ್ರಿಯರೇ. ನಾವು ಇಷ್ಟು ಮಾತನ್ನು ನಮಗೆ ಹೇಳಿದ
ಹೇಳೋದಕ್ಕೆ ಸಾಧ್ಯ ಇಲ್ವಾ? ಹಲ್ಲೆಲೂಯ. ಈ ದಿನಮಾನಗಳಲ್ಲೂ ಕೂಡ ನಮ್ಮ ಹತ್ತಿರ ಕೂರುವಂತ, ನಾವು ಸುವಾರ್ತೆ ಹೇಳೋದಕ್ಕೆ ಯಾವುದೇ ಪ್ಲಾಟ್ಫಾರ್ಮ್ ನಮಗೆ ಬೇಡ. ಸುವಾರ್ತೆ ಹೇಳುವುದಕ್ಕೆ ನಾವು ನಿಂತಂತ ಜಾಗದಲ್ಲಿ ಬರುವಂತ ವ್ಯಕ್ತಿಗಳ ಬಳಿ ಯೇಸು ಒಳ್ಳೆಯವನಾಗಿದ್ದಾನೆ ಹೇಳದಾಯ್ತು. ಯೇಸು ಅದ್ಭುತ ಸ್ವರೂಪನಾಗಿದ್ದಾನೆ. ಯೇಸು ಬಿಡುಗಡೆ ಕೊಡುವಾತನಾಗಿದ್ದಾನೆ. ಯೇಸು ಅನೇಕ ತಡೆಗಳನ್ನ ಮುರಿದು ಹಾಕುವಾತನಾಗಿದ್ದಾನೆ ಇವತ್ತಿನ ದಿವಸ ಹೇಳಬೇಕಾಗಿದೆ. ಹಲ್ಲೆಲೂಯ. ನಾವು ಕರ್ತನ ಸನ್ನಿಧಿಯಲ್ಲಿ ನಾವು ಅನೇಕ ಜನರು ಯವನಸ್ಥರಿದ್ದೀರಿ, ನಾವು ದೇವರ ಸೇವೆಗೆ ಸಹಾಯವಾಗಿ ನಿಲ್ತೀವಿ. ಇದು ಆ ತಲಾಂತುಗಳನ್ನು ಕರ್ತನ ಉಪಯೋಗಿಸ್ತಾರೆ. ಆದ್ರೆ ನಿಜವಾದ ದೇವರ ಸೇವೆ ಅಂದ್ರೆ ಏನು ಅಂತಂದ್ರೆ, ಕರ್ತನ ಮತ್ತಾಯನ ಸುವಾರ್ತೆಯಲ್ಲಿ ಹೇಳ್ತಾ ಇದ್ದಾನೆ, ನೀವು ಯುಗದ ಅಂತ್ಯದವರೆಗೂ ನನ್ನ ಸುವಾರ್ತೆಯನ್ನ ಸಾರಿರಿ. ಹಲ್ಲೆಲೂಯ. ನಾವು ಎಷ್ಟು ಜನರಿಗೆ ನಾವು ದಿನಕ್ಕೆ ಸುವಾರ್ತೆಯನ್ನು ಸಾರ್ತಾ ಇದ್ದೇವೆ, ಅಥವಾ ವಾರಕ್ಕೆ ನಾವು ಎಷ್ಟು ಜನರಿಗೆ ಸುವಾರ್ತೆಯನ್ನು ಸಾರ್ತೇವೆ? ಬಿಡಿ, ತಿಂಗಳಿಗೆ ನಾವು ಅಟ್ಲೀಸ್ಟ್ ಒಬ್ಬರಿಗಾದ್ರೂ ಸುವಾರ್ತೆ ತಲುಪಿಸ್ತಾ ಇದ್ದೇವಾ ಅನ್ನೋದನ್ನ ಇವತ್ತಿನ ದಿವಸ ನಮ್ಮ ಮುಂದೆ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಈ ತಿಂಗಳಿಗೂ ಕೂಡ ಸಾಧ್ಯನೇ ಇಲ್ಲ, ಒಬ್ರಿಗೂ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡು ಹೇಳೋರು ಯಾರಾದ್ರೂ ಇದ್ದೀರಾ? ಸಾಧ್ಯನೇ ಇಲ್ಲ, ಸಾರದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡು ಹೇಳಿದೀರಾ? ಅಥವಾ ಸಾರಬಹುದು ಅಂತ ಅನ್ಕೊಂಡು ಹೇಳೋರು ಯಾರಿದ್ದೀರಾ? ಅಲ್ಲೇ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನ ತಿಂಗಳಿಗೆ ಒಬ್ಬರಿಗಾದ್ರೂ ನಾವು ಸುವಾರ್ತೆನ ಸಾರಲು ಸಾಧ್ಯ ಪ್ರಿಯರೇ. ಎಲ್ಲಿ ಸಿಗ್ತಾರೆ ನಮ್ಗೆ ಈ ಸುವಾರ್ತೆ ಸಾರದಕ್ಕೆ ಜನ? ಯಾರು ನಮ್ಗೆ ಸಿದ್ಧ ಮಾಡ್ತಾರೆ? ಯಾರೊಂದು ಮೀಟಿಂಗ್ ನ ರೆಡಿ ಮಾಡ್ತಾರೆ? ನೋ, ಯಾರು ಮೀಟಿಂಗ್ ನ ರೆಡಿ ಮಾಡೋದಿಲ್ಲ. ನಮಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂರುವಾಗ ನಮಗೆ ಸುವಾರ್ತೆಯನ್ನು ಸಾರೋದಕ್ಕೆ ಜನ ಸಿಗ್ತಾರೆ. ಮೆಟ್ರೋದಲ್ಲಿ ಕೂರುವಾಗ ಸುವಾರ್ತೆಯಲ್ಲಿ ಸಾರೋದಕ್ಕೆ ಜನ ಸಿಗ್ತಾರೆ. ಬಸ್ ಅಲ್ಲಿ ಕೂರುವಂತ ಸಮಯದಲ್ಲಿ ಸುವಾರ್ತೆಯನ್ನು ಸಾರೋದಕ್ಕೆ ಜನ ಸಿಗ್ತಾರೆ. ನಾವು ಹಾಲನ್ನ ತೆಗೆದುಕೊಳ್ಳೋದಕ್ಕೆ ಹೋಗ್ತೇವಲ್ಲ, ಆ ಸಮಯದಲ್ಲಿ ಸುವಾರ್ತೆಯನ್ನು ಸಾರೋದಕ್ಕೆ ಜನ ಸಿಗ್ತಾರೆ. ನಾವು ಮೀನನ್ನ ತರಕಾರಿಯನ್ನ ತೆಗೆದುಕೊಳ್ಳೋದಕ್ಕೆ ಹೋಗ್ತೇವಲ್ಲ, ಆವಾಗ ಸುವಾರ್ತೆಯನ್ನು ಸಾರೋದಕ್ಕೆ ನಮಗೆ ಜನ ಸಿಗ್ತಾರೆ. ಕರ್ತನು ಸುವಾರ್ತೆಯನ್ನು ಸಾರೋದಕ್ಕೆ ಜನರನ್ನ ನಮಗೆ ಕೊಡುವಾತನಾಗಿದೆ. ಹಲ್ಲೆಲೂಯ. ಆದ್ರೆ ನಾವು ಸುವಾರ್ತೆಯನ್ನ ಸಾರ್ತಾ ಇದ್ದೇವಾ? ಇವತ್ತಿನ ದಿವಸ ಯವನಸ್ಥರು ನಾವು ಏನಂತಂದ್ರೆ ಎಲ್ಲ ಯೂಟ್ಯೂಬ್ ಅಲ್ಲಿ ಕುತ್ಕೊಬಿಟ್ಟಿದ್ದಾರೆ. ಸುವಾರ್ತೆ ಎಲ್ಲಿ ಸಾರ್ತಾ ಇದ್ದೀನಿ? ಯೂಟ್ಯೂಬ್ ಅಲ್ಲಿ ಸಾರ್ತಾ ಇದ್ದೀನಿ. ಸುವಾರ್ತೆ ಎಲ್ಲಿ ಸಾರ್ತಾ ಇದ್ದೀನಿ? ಈ ಫೇಸ್ಬುಕ್ ಅಲ್ಲಿ ಸಾರ್ತಾ ಇದ್ದೀನಿ. ಸುವಾರ್ತೆ ಎಲ್ಲಿ ಸಾರ್ತಾ ಇದ್ದೀನಿ? ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಸಾರ್ತಾ ಇದ್ದೀನಿ. ಹೌದು, ಖಂಡಿತವಾಗಿ ಎಲ್ಲಿಂದಲೇ ಆ ಒಂದು ಇನ್ಸ್ಟಾಗ್ರಾಮ್ ಮುಖಾಂತರ, ಯೂಟ್ಯೂಬ್ ಮುಖಾಂತರವಾಗಿ, ಫೇಸ್ಬುಕ್ ಮುಖಾಂತರ ರೀಚ್ ಆಗುತ್ತೆ. ಯಾವಾಗ ಅದು ಫೇಸ್ಬುಕ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ ನಾವು ಹೋಗೋದಂತಂದ್ರೆ, ನಮಗೆ ಒಬ್ಬರು ದೂರದಿಂದ ವ್ಯಕ್ತಿಗಳನ್ನ ಸಂಧಿಸಬೇಕು, ಅಥವಾ ಸಾವಿರಾರು ಜನರು ಇದ್ದಾರೆ ಅವರನ್ನ ಒಂದೇ ಸರಿ ಒಂದೇ ಪ್ಲಾಟ್ಫಾರ್ಮ್ ಇಂದ ನಾವು ಸಂಧಿಸೋದಕ್ಕಾಗೋದಿಲ್ಲ. ಆವಾಗ ಯೂಟ್ಯೂಬ್ ಮುಖಾಂತರನೋ, ಫೇಸ್ಬುಕ್ ಮುಖಾಂತರ, ಇನ್ಸ್ಟಾಗ್ರಾಮ್ ಮುಖಾಂತರ ಸಂಧಿಸಬಹುದು. ಆದ್ರೆ ಕರ್ತನ ಸನ್ನಿಧಾನ ಇವತ್ತಿನ ದಿವಸ ನಾವು ಸುವಾರ್ತೆ ಸಾರೋದಕ್ಕೆ ನಾವು ವೈಯಕ್ತಿಕವಾಗಿ ನಾವು ಪ್ರಯತ್ನ ಪಡಬೇಕು. ಯಾವುದು ಪ್ರಯತ್ನವನ್ನ ಮಾಡಬೇಕು? ನಾವು 1 to 1 ಕರ್ತನ ಸನ್ನಿಧಾನ ನಮಗೆ ಸಿಗುವಂತಹ ವ್ಯಕ್ತಿಗಳನ್ನ ಸಂಧಿಸಿ ನಾವು ಸುವಾರ್ತೆಯನ್ನ ಸಾರಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ನೋಡ್ತಾ ಇದ್ದೇವೆ 2 ವಿಚಾರಗಳು ಇವರಿತ್ತಂತೆ ಅಂತ್ಯೋಕ್ಯ ಸಭೆಯಲ್ಲಿ ಇದ್ದಂತ ಒಂದು ಪೂರಾ ವರ್ಷ ಸಭೆಯನ್ನ ಸೇರಿದ್ರಂತೆ. ಅದರಲ್ಲಿ ಕೂಡಿದ್ದು ಬಹು ಜನರಿಗೆ ಉಪದೇಶ ಮಾಡಿದ್ರು. ಇದು 2 ವಿಚಾರಗಳನ್ನು ನೋಡಿದಂತ ಈ ಗುಂಪನ್ನ ನೋಡಿದಂತ ಜನರು ಏನನ್ನ ಕರೆಯಿದ್ರು? ಅವ್ರನ್ನ ಅಂತ್ಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಈ 2 ವಿಚಾರಗಳನ್ನು ನಾವು ಮಾಡೋದಾದ್ರೆ ಮಾತ್ರವೇ ನಾವು ಕ್ರೈಸ್ತರು. ಹಲ್ಲೆಲೂಯ. ಇವತ್ತಿನ ದಿವಸದಿಂದ ಪ್ರಾರಂಭ ಮಾಡೋಣ. ಇಷ್ಟು ದಿನ ಆಗಿದ್ದು ಓಕೆ, ಈಗ ಇವತ್ತಿನ ದಿವಸದಿಂದ ಪ್ರಾರಂಭ ಮಾಡೋಣ. ಕರ್ತನ ಸೇವೆಯಲ್ಲಿ ನಾವು ಭಾಗಿಯಾಗೋಣ ಪ್ರಿಯರೇ. ಕರ್ತನ ಸೇವೆ ಅಂದ ಕೂಡಲೇ ಸ್ಟೇಜ್ ಅಲ್ಲಿ ನಿಂತು ಮೈಕನ್ನ ಹಿಡಿದು ನಾವು ಮಾಡುವಂತ ಕಾರ್ಯಗಳಲ್ಲ, ಅಥವಾ ಕೀಬೋರ್ಡ್ ಅನ್ನ ಬಾರುವಂತ ಅಷ್ಟು ಮಾತ್ರವಲ್ಲ, ಅಥವಾ ಯಾವುದೇ ಬೇರೆ ಕೆಲಸಗಳನ್ನ ಮಾಡೋದು ಅಷ್ಟು ಮಾತ್ರವಲ್ಲ. ನಿಜವಾದ ಸೇವೆ ನಾವು ಒಬ್ಬೊಬ್ಬರಿಗೆ ಕರ್ತನ ನಾಮವನ್ನ ಪರಿಚಯ ಮಾಡೋದಾಗಿದೆ. ಹಲ್ಲೆಲೂಯ. ಎಷ್ಟು ಜನ ಇವತ್ತಿನ ಸಿದ್ಧರಿರ್ತೀರಾ? ನಾನು ಕರ್ತನೆ ಸಭೆಯಾಗಿ ಕೂಡ್ತಾ ಇದ್ದೇನೆ, ಎರಡನೇದಾಗಿ ಕರ್ತನೆ ನಿನ್ನ ಸುವಾರ್ತೆಯನ್ನ ಸಾರ್ತೇನೆ. ಹಲ್ಲೆಲೂಯ. ನನಗೆ ಅವಕಾಶ ಮಾಡಿಕೊಡು. ಒಂದು ವೇಳೆ ನನಗೆ ಧೈರ್ಯ ಸಾಲ್ತಾ ಇಲ್ಲ, ನನಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ನೀವು ಮೊಣಕಾಲೂರಿ ಪ್ರಾರ್ಥನೆ ಮಾಡುವವರಾಗಿರಿ. ಹಲ್ಲೆಲೂಯ. ನಿಮಗಿರುವ ಸಮಯದಲ್ಲಿ ನೀವು ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ, ಯಾಕೆಂದ್ರೆ ನಮಗೆ ಸಮಯ ಇಲ್ಲ ಅಂತ ಹೇಳ್ಬೋದು. ಕೆಲಸ ಮಾಡುವವರಿಗೆ ಸಮಯ ಇಲ್ಲ. ಕೆಲಸ ಮುಗಿದ ನಂತರ ಒಂದು 5 ನಿಮಿಷ ಸಮಯ ಇದೆಯಾ, ಅವರ ಪ್ರಾರ್ಥನೆ ಮಾಡಿ. ಅಥವಾ ಬೇರೆ ಕೆಲಸ ಏನೂ ಇಲ್ವಾ, ಕರ್ತನ ಸನ್ನಿಧಾನದಲ್ಲಿ ಆ 8 ಗಂಟೆಗಳ ಕಾಲನು ಕಂಪ್ನಿಯಲ್ಲಿ ವರ್ಕ್ ಮಾಡಿದ ಹಾಗೆ ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡೋದೇ ಕರ್ತನ ಬಾಗಿಲನ್ನ ತೆರೆಯುವ ಆತನಾಗಿದ್ದೇನೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ನೀನು ನಮಗೆ ಕರ್ತನೆ ಒಂದು ಕಟ್ಟಪ್ಪಣೆಯನ್ನು ಕೊಟ್ಟಿದೀಯಾ. ನಾವು ಸಭೆಯಾಗಿ ಕೂಡಿ ಬರಬೇಕು, ಅದೇ ರೀತಿಯಲ್ಲಿ ಸುವಾರ್ತೆಯನ್ನು ಸಾರಬೇಕು. ಒಂದು ವೇಳೆ ಸುವಾರ್ತೆಯನ್ನು ಸಾರ್ತಾ ಇಲ್ಲ ಕರ್ತನೆ ರಾಜ, ಸಭೆಯಾಗಿ ಕೂಡ್ತಾ ಇಲ್ಲ ಅಂದ್ರೆ ನಮ್ಮನ್ನ ಯಾರು ಕೂಡ ಕ್ರೈಸ್ತರೆಂದು ಕರೆಯುವುದಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿವಸ ಕ್ರೈಸ್ತರೆಂದು ನಾವು ಕರೆಯಲ್ಬಿಡಬೇಕಾದ್ರೆ ಕರ್ತನೆ, ನಾವು ಈ ಎರಡು ಕಾರ್ಯಗಳನ್ನು ಮಾಡುವಾಗ ನಮ್ಮನ್ನು ನಡೆಸು ಕರ್ತನೆ. ನಮ್ಮಲ್ಲಿ ಒಂದು ಉತ್ತೇಜನ, ನಮ್ಮಲ್ಲಿ ಒಂದು ಕರ್ತನೆ ಪ್ರೋತ್ಸಾಹ ಹಿಡಿದು ಬರೋದಕ್ಕಾಗಿ ಸ್ತೋತ್ರ. ವಿರೋಧವಾಗಿ ಕರ್ತನೆ ನಮ್ಮಲ್ಲಿ ಈ ಎರಡು ಕಾರ್ಯಗಳನ್ನ ಮಾಡದಂತೆ ನಮ್ಮನ್ನ ತಡೆ ಒಡ್ಡುವಂತ ಎಲ್ಲ ಸೈತಾನನ ಕ್ರಿಯೆಗಳು, ಅಂಧಕಾರ ಶಕ್ತಿಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ನಿನ್ನ ಪರಿಶುದ್ಧ ರಕ್ತವನ್ನು ಪ್ರೋಕ್ಷಿಸ್ತೇನೆ. ಬಿಡುಗಡೆ ಕೊಡು, ನಿನ್ನ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆ. ಆಮೆನ್. ಹಲ್ಲೆಲೂಯಾ.